ಇನ್ನು ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಹಣ ಪಡೆದು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರರು ನ್ಯಾಯಾಲಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊರೆ ಹೋಗಿದ್ದಾರೆ. 9 ಕೋಟಿ ಗೋಲ್ಡ್ ಪಡೆದು ಐಶ್ವರ್ಯ ವಂಚಿಸಿದ್ರು. 8 ವರ್ಷದ ಹಿಂದೆ ಮಂಡ್ಯದಲ್ಲೂ ಐಶ್ವರ್ಯ ವಂಚನೆ ಮಾಡಿದ್ರಂತೆ. 55 ಲಕ್ಷ ಹಣ ಪಡೆದು ವಾಪಸ್ ನೀಡದೆ ವಂಚಿಸಿದ್ರಂತೆ. 8 ವರ್ಷದ ಹಿಂದೆ ಕೊಟ್ಟು ಈಗ ಕೇಳ್ತಿದ್ದೀರಾ ಅಂತ ಹೇಳಿ ಎಚ್ಡಿಕೆ ಪ್ರಶ್ನಿಸಿದ್ರು. ಅದರಲ್ಲಿ ದೂರಿನಲ್ಲಿ ಬೇರೆ ಅನಿತಾ ನಿಖಿಲ್ ಹೆಸರು ಕೂಡ ಇದೆ. ನಿಮ್ಮ ಪರ ಧ್ವನಿ ಎತ್ತುತ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಎಚ್ಡಿಕೆ ಭರವಸೆಯನ್ನ ನೀಡಿದ್ದಾರೆ. ರಾತ್ರೋರಾತ್ರಿ ರಸ್ತೆ ಮಧ್ಯೆ ಕಿತ್ತೂರು ಚೆನ್ನಮ್ಮ ಮೂರ್ತಿಯನ್ನ ಗ್ರಾಮಸ್ಥರು ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಾಲಿಕಟ್ಟೆ ಕ್ರಾಸ್ ಅಲ್ಲಿ ಈ ಘಟನೆ ನಡೆದಿದ್ದು, ಇನ್ನು ಗ್ರಾಮಸ್ಥರು ಚೆನ್ನಮ್ಮ ಮೂರ್ತಿಗೆ ಕ್ಷೀರಾಭಿಷೇಕ, ಹಣೆಗೆ ಕುಂಕುಮ ಬೊಟ್ಟು ಹಾಗೂ ಕೆನ್ನೆಗೆ ಅರಿಶಿನ ಹಚ್ಚಿ ಸಂಭ್ರಮಿಸಿದ್ದಾರೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ಜಟಾಪಟಿ ಜೋರಾಗಿದೆ. ಜಿಲ್ಲಾಡಳಿತದ ವಿರೋಧದ ನಡುವೆ ಮೂರ್ತಿ ಅನಾವರಣ ಮಾಡ್ತೇವೆ ಎಂದು ಶಾಸಕ ಅಭಯ್ ಪಾಟೀಲ್ ಘೋಷಣೆಯನ್ನ ಮಾಡಿದ್ದಾರೆ. ಕೊಂಡೋಸ್ಕರ್ ಬೆಂಬಲಿಗರು ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ಬೀಡು ಬಿಟ್ಟಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಡಿನ್ನರ್ ವಿಚಾರವನ್ನ ವಿನಾಕಾರಣ ದೊಡ್ಡದು ಮಾಡಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿಕೆಶಿ ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಅವರನ್ನು ಆಹ್ವಾನಿಸಲಾಗಿತ್ತು, ಆದರೆ ಆ ಸಂದರ್ಭದಲ್ಲಿ ಬರೋದಕ್ಕೆ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಜನರ ಅಭಿಪ್ರಾಯ ಇದ್ದರೆ ಮಾಡಲಿ, ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ಎಲ್ಲ ವಿಚಾರದಲ್ಲೂ ವೈಯಕ್ತಿಕ ರಾಜಕಾರಣ ಮಾಡಬಾರದು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಸಚಿವರು ಈ ಸ್ಟೋರಿಯನ್ನ ನೋಡಿ ಎಚ್ಚೆತ್ಕೋಬೇಕಾಗಿದೆ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರು ಭಾಷಣಕ್ಕೆ ಮಾತ್ರ ಸೀಮಿತವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಕೆಂಪೇಗೌಡ ಅಧ್ಯಯನ ಕೇಂದ್ರ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ, ಕಾಮಗಾರಿ ಮುಗಿದಿಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಇನ್ನೂ ಕೂಡ ಅಪೂರ್ಣ ಪರಿಸ್ಥಿತಿಯಲ್ಲಿಯೇ ಇದೆ. ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗಿದೆ, ಆದರೆ ಎಲ್ಲೆಲ್ಲೂ ಗುಂಡಿಗಳದೇ ದರ್ಬಾರು ಎನ್ನುವಂತಾಗಿದೆ. ಮಹದೇವಪುರ ಜನರಿಗೆ ಗುಂಡಿ ಭಾಗ್ಯ ಸಿಕ್ಕಿದೆ. ಮೊಣಕಾಲುದ್ದದ ಗುಂಡಿಗಳಿಂದಾಗಿ ಸವಾರರು ಕಂಗೆಟ್ಟು ಹೋಗಿದ್ದಾರೆ. ಗುಂಡಿಗಳನ್ನು ಮುಚ್ಚುವಂತೆ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ತುಮಕೂರಲ್ಲಿ ಖತರ್ನಾಕ್ ಕಳ್ಳರು ಬಸ್ ಕದ್ದು ಪರಾರಿಯಾಗಿದ್ದಾರೆ. ಕೊರಟಗೆರೆಯ ತೋವಿನಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಾರ್ಮೆಂಟ್ ಕೆಲಸಗಾರರನ್ನ ಕರೆದೊಯ್ಯುವ ತೋವಿನಕೆರೆ ಗ್ರಾಮದ ಸೈಯದ್ ಗೌಸ್ ಅನ್ನೋರಿಗೆ ಸೇರಿದ ಬಸ್ಸನ್ನೇ ಕದಿ ಮುರುಕದಿದ್ದಾರೆ. ಯಾದಗಿರಿಯಲ್ಲಿ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಟಿಕೆಟ್ ದರ ಹೆಚ್ಚಿಸಿದ್ದಕ್ಕೆ ಜನರು ಕಿಡಿಕಾರಿದ್ದಾರೆ. ಮಹಿಳೆಯರು ಮಾತ್ರ ಸರ್ಕಾರಕ್ಕೆ ವೋಟ್ ಹಾಕಿದಾರಾ, ನಾವು ಹಾಕಿಲ್ವಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಹಣ ಪಡೆದು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರರು ನ್ಯಾಯಾಲಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊರೆ ಹೋಗಿದ್ದಾರೆ. 9 ಕೋಟಿ ಗೋಲ್ಡ್ ಪಡೆದು ಐಶ್ವರ್ಯ ವಂಚಿಸಿದ್ರು. 8 ವರ್ಷದ ಹಿಂದೆ ಮಂಡ್ಯದಲ್ಲೂ ಐಶ್ವರ್ಯ ವಂಚನೆ ಮಾಡಿದ್ರಂತೆ. 55 ಲಕ್ಷ ಹಣ ಪಡೆದು ವಾಪಸ್ ನೀಡದೆ ವಂಚಿಸಿದ್ರಂತೆ. 8 ವರ್ಷದ ಹಿಂದೆ ಕೊಟ್ಟು ಈಗ ಕೇಳ್ತಿದ್ದೀರಾ ಅಂತ ಹೇಳಿ ಎಚ್ಡಿಕೆ ಪ್ರಶ್ನಿಸಿದ್ರು. ಅದರಲ್ಲಿ ದೂರಿನಲ್ಲಿ ಬೇರೆ ಅನಿತಾ ನಿಖಿಲ್ ಹೆಸರು ಕೂಡ ಇದೆ. ನಿಮ್ಮ ಪರ ಧ್ವನಿ ಎತ್ತುತ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಎಚ್ಡಿಕೆ ಭರವಸೆಯನ್ನ ನೀಡಿದ್ದಾರೆ. ರಾತ್ರೋರಾತ್ರಿ ರಸ್ತೆ ಮಧ್ಯೆ ಕಿತ್ತೂರು ಚೆನ್ನಮ್ಮ ಮೂರ್ತಿಯನ್ನ ಗ್ರಾಮಸ್ಥರು ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಾಲಿಕಟ್ಟೆ ಕ್ರಾಸ್ ಅಲ್ಲಿ ಈ ಘಟನೆ ನಡೆದಿದ್ದು, ಇನ್ನು ಗ್ರಾಮಸ್ಥರು ಚೆನ್ನಮ್ಮ ಮೂರ್ತಿಗೆ ಕ್ಷೀರಾಭಿಷೇಕ, ಹಣೆಗೆ ಕುಂಕುಮ ಬೊಟ್ಟು ಹಾಗೂ ಕೆನ್ನೆಗೆ ಅರಿಶಿನ ಹಚ್ಚಿ ಸಂಭ್ರಮಿಸಿದ್ದಾರೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ಜಟಾಪಟಿ ಜೋರಾಗಿದೆ. ಜಿಲ್ಲಾಡಳಿತದ ವಿರೋಧದ ನಡುವೆ ಮೂರ್ತಿ ಅನಾವರಣ ಮಾಡ್ತೇವೆ ಎಂದು ಶಾಸಕ ಅಭಯ್ ಪಾಟೀಲ್ ಘೋಷಣೆಯನ್ನ ಮಾಡಿದ್ದಾರೆ. ಕೊಂಡೋಸ್ಕರ್ ಬೆಂಬಲಿಗರು ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ಬೀಡು ಬಿಟ್ಟಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಡಿನ್ನರ್ ವಿಚಾರವನ್ನ ವಿನಾಕಾರಣ ದೊಡ್ಡದು ಮಾಡಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿಕೆಶಿ ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಅವರನ್ನು ಆಹ್ವಾನಿಸಲಾಗಿತ್ತು, ಆದರೆ ಆ ಸಂದರ್ಭದಲ್ಲಿ ಬರೋದಕ್ಕೆ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿದರು.
ಜನರ ಅಭಿಪ್ರಾಯ ಇದ್ದರೆ ಮಾಡಲಿ, ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ಎಲ್ಲಾ ವಿಚಾರದಲ್ಲೂ ವೈಯಕ್ತಿಕ ರಾಜಕಾರಣ ಮಾಡಬಾರದು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಸಚಿವರು ಈ ಸ್ಟೋರಿಯನ್ನ ನೋಡಿ ಎಚ್ಚೆತ್ಕೋಬೇಕಾಗಿದೆ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರು ಭಾಷಣಕ್ಕೆ ಮಾತ್ರ ಸೀಮಿತವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಕೆಂಪೇಗೌಡ ಅಧ್ಯಯನ ಕೇಂದ್ರ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ, ಕಾಮಗಾರಿ ಮುಗಿದಿಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದ ಕಾಮಗಾರಿ ಇನ್ನೂ ಕೂಡ ಅಪೂರ್ಣ ಪರಿಸ್ಥಿತಿಯಲ್ಲಿಯೇ ಇದೆ. ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗಿದೆ, ಆದರೆ ಎಲ್ಲೆಲ್ಲೂ ಗುಂಡಿಗಳದೇ ದರ್ಬಾರು ಎನ್ನುವಂತಾಗಿದೆ. ಮಹದೇವಪುರ ಜನರಿಗೆ ಗುಂಡಿ ಭಾಗ್ಯ ಸಿಕ್ಕಿದೆ. ಮೊಣಕಾಲುದ್ದದ ಗುಂಡಿಗಳಿಂದಾಗಿ ಸವಾರರು ಕಂಗೆಟ್ಟು ಹೋಗಿದ್ದಾರೆ. ಗುಂಡಿಗಳನ್ನು ಮುಚ್ಚುವಂತೆ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ತುಮಕೂರಲ್ಲಿ ಖತರ್ನಾಕ್ ಕಳ್ಳರು ಬಸ್ ಕದ್ದು ಪರಾರಿಯಾಗಿದ್ದಾರೆ. ಕೊರಟಗೆರೆಯ ತೋವಿನಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಾರ್ಮೆಂಟ್ ಕೆಲಸಗಾರರನ್ನ ಕರೆದೊಯ್ಯುವ ತೋವಿನಕೆರೆ ಗ್ರಾಮದ ಸೈಯದ್ ಗೌಸ್ ಅನ್ನೋರಿಗೆ ಸೇರಿದ ಬಸ್ಸನ್ನೇ ಕದಿ ಮುರುಕದಿದ್ದಾರೆ. ಯಾದಗಿರಿಯಲ್ಲಿ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಟಿಕೆಟ್ ದರ ಹೆಚ್ಚಿಸಿದ್ದಕ್ಕೆ ಜನರು ಕಿಡಿಕಾರಿದ್ದಾರೆ. ಮಹಿಳೆಯರು ಮಾತ್ರ ಸರ್ಕಾರಕ್ಕೆ ವೋಟ್ ಹಾಕಿದಾರಾ, ನಾವು ಹಾಕಿಲ್ವಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಹಣ ಪಡೆದು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರರು ನ್ಯಾಯಾಲಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊರೆ ಹೋಗಿದ್ದಾರೆ. 9 ಕೋಟಿ ಗೋಲ್ಡ್ ಪಡೆದು ಐಶ್ವರ್ಯ ವಂಚಿಸಿದ್ರು. 8 ವರ್ಷದ ಹಿಂದೆ ಮಂಡ್ಯದಲ್ಲೂ ಐಶ್ವರ್ಯ ವಂಚನೆ ಮಾಡಿದ್ರಂತೆ. 55 ಲಕ್ಷ ಹಣ ಪಡೆದು ವಾಪಸ್ ನೀಡದೆ ವಂಚಿಸಿದ್ರಂತೆ. 8 ವರ್ಷದ ಹಿಂದೆ ಕೊಟ್ಟು ಈಗ ಕೇಳ್ತಿದ್ದೀರಾ ಅಂತ ಹೇಳಿ ಎಚ್ಡಿಕೆ ಪ್ರಶ್ನಿಸಿದ್ರು. ಅದರಲ್ಲಿ ದೂರಿನಲ್ಲಿ ಬೇರೆ ಅನಿತಾ ನಿಖಿಲ್ ಹೆಸರು ಕೂಡ ಇದೆ. ನಿಮ್ಮ ಪರ ಧ್ವನಿ ಎತ್ತುತ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಎಚ್ಡಿಕೆ ಭರವಸೆಯನ್ನ ನೀಡಿದ್ದಾರೆ. ರಾತ್ರೋರಾತ್ರಿ ರಸ್ತೆ ಮಧ್ಯೆ ಕಿತ್ತೂರು ಚೆನ್ನಮ್ಮ ಮೂರ್ತಿಯನ್ನ ಗ್ರಾಮಸ್ಥರು ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಾಲಿಕಟ್ಟೆ ಕ್ರಾಸ್ ಅಲ್ಲಿ ಈ ಘಟನೆ ನಡೆದಿದ್ದು, ಇನ್ನು ಗ್ರಾಮಸ್ಥರು ಚೆನ್ನಮ್ಮ ಮೂರ್ತಿಗೆ ಕ್ಷೀರಾಭಿಷೇಕ, ಹಣೆಗೆ ಕುಂಕುಮ ಬೊಟ್ಟು ಹಾಗೂ ಕೆನ್ನೆಗೆ ಅರಿಶಿನ ಹಚ್ಚಿ ಸಂಭ್ರಮಿಸಿದ್ದಾರೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ಜಟಾಪಟಿ ಜೋರಾಗಿದೆ. ಜಿಲ್ಲಾಡಳಿತದ ವಿರೋಧದ ನಡುವೆ ಮೂರ್ತಿ ಅನಾವರಣ ಮಾಡ್ತೇವೆ ಎಂದು ಶಾಸಕ ಅಭಯ್ ಪಾಟೀಲ್ ಘೋಷಣೆಯನ್ನ ಮಾಡಿದ್ದಾರೆ. ಕೊಂಡೋಸ್ಕರ್ ಬೆಂಬಲಿಗರು ಆನಗೋಳದ ಡಿವಿಎಸ್ ಚೌಕ್ನಲ್ಲಿ ಬೀಡು ಬಿಟ್ಟಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಡಿನ್ನರ್ ವಿಚಾರವನ್ನ ವಿನಾಕಾರಣ ದೊಡ್ಡದು ಮಾಡಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿಕೆಶಿ ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಅವರನ್ನು ಆಹ್ವಾನಿಸಲಾಗಿತ್ತು, ಆದರೆ ಆ ಸಂದರ್ಭದಲ್ಲಿ ಬರೋದಕ್ಕೆ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಜನರ ಅಭಿಪ್ರಾಯ ಇದ್ದರೆ ಮಾಡಲಿ, ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆಗೆ